ಇರ್ತಕ್ಕಂಥ ಆ ಕಣಗಿಲ ಹೂಗಳನ್ನ ನೋಡಿ ಜಂಗಮನ ಅಪೇಕ್ಷೆ ಅದೇ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಸಂಕಲ್ಪ ಮಾಡಿ ಈ ಕಣಗಿಲ ಹೂಗಳು ಸಂಪಿಗೆ ಹೂಗಳಾಗ್ಲಿ ಅಂತ ತಿಳ್ಕೊಂಡು ಭಾವದಲ್ಲಿ ತಂದಾಗ ಒಂದಲ್ಲ ಎರಡಲ್ಲ ಸಾವಿರ ಕಣಗಿಲ ಹೂಗಳು ಸಂಪಿಗೆ ಹೂಗಳಾಗಿ ಅಲ್ಲಿ ಅರಳಿ ಬಿಟ್ಟಿದ್ವು ಅಂತ ನೋಡ್ರಿ. ಹೆಂಗಿರ್ಬೇಕು ಬಸವಣ್ಣನ ಶಕ್ತಿ? ಕಣ್ಣಿನೊಳಗೆ ಎಷ್ಟು ಶಕ್ತಿ ಇರಬೇಕು, ಕೈ ಒಳಗೆ ಎಷ್ಟು ಶಕ್ತಿ ಇರಬೇಕು, ಆತನ ಭಾವನೆಯೊಳಗೆ ಎಷ್ಟು ಶಕ್ತಿ ಇರಬೇಕು, ಆತನ ಪಾದದೊಳಗೆ ಎಷ್ಟು ಶಕ್ತಿ ಇರಬೇಕು, ನಾಲಿಗೆಯೊಳಗೆ ಎಷ್ಟು ಶಕ್ತಿ ಇರಬೇಕು. ಇವಕ್ಕ ಪಂಚಪರುಷ ಅಂತ ಕರೆಯೋದು. ಜಂಗಮರಿಗೆ ಬಹಳ ಸಂತೋಷ ಆಯ್ತು. ಒಬ್ಬ ದೊಡ್ಡ ಕಲಾವಿದ ಬಂದ ಎಲ್ಲಿಗೆ? ಕಲ್ಯಾಣಕ್ಕೆ. ಮಹಾಮನೆಯ ಗೋಡೆಗಳನ್ನು ನೋಡಿ ಹೇಳ್ತಾನ ಆ ಕಲಾವಿದ, ಯಪ್ಪ ಬಸವಣ್ಣ, ನಿನ್ನ ಈ ಮಹಾಮನೆಗೆ ಒಬ್ಬರಲ್ಲ ಇಬ್ಬರಲ್ಲ ದಿವಸವೂ ಕೂಡ ಸಾವಿರ ಜನ ಬರ್ತಾರ, ಬಹಳ ದೂರದಿಂದ ಬರ್ತಾರ. ಗೋಡೆ ನೋಡಿದ್ರೆ ಬರೀದ ಅದ, ಇದ್ರ ಮ್ಯಾಲ ನಾವೊಂದಿಟ್ಟು ಚಿತ್ರ ಬಿಡಿಸ್ಬೇಕಂತ ಮಾಡೀನಿ, ಅದಕ್ಕೆ ನೀವು ಒಪ್ಪಿಗೆ ಕೊಡ್ತೀಯೇನು? ಯಾರು ಬ್ಯಾಡ ಅಂತಾರಕ್ಕ, ಬಿಡಿಸ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅನೇಕ ಹೂವು, ಹಣ್ಣು, ಗಿಡ, ತರು, ಲತೆ, ಪಕ್ಷಿ, ಪ್ರಾಣಿ ಎಲ್ಲ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆ ಪ್ರಕೃತಿಯ ರಮಣೀಯವಾಗಿರ್ತಕ್ಕಂಥ ದೃಶ್ಯವನ್ನ ಆ ಕಲಾವಿದ ಮಹಾಮನೆಯ ಗೋಡೆಗಳ ಮೇಲೆ ಬಿಡಿಸ್ತಾನೆ. ಈ ಮಹಾಮನೆಗೆ ಬಂದಿರತಕ್ಕಂಥ ಒಬ್ಬ ಜಂಗಮ ಆ ಕಲೆಯನ್ನು ನೋಡ್ದ. ಅಲ್ಲಿ ಗೋಡೆ ಮ್ಯಾಲ ಏನು ಬರೆದಿದ್ದ ಆ ಕಲಾವಿದ ಅಂತಂದ್ರ, ಅನೇಕ ಗಿಡ ತರು ಲತೆಗಳ ಜೊತೆಗೆ ಹಲಸಿನ ಹಣ್ಣಿನ ಗಿಡ ಬರೆದಿದ್ದಾವ. ಗೊತ್ತಲ್ರಿ ಹಲಸಿನ ಹಣ್ಣ? ಮಲೆನಾಡದಾಗ ಬಹಳ, ಈಗಿನ ಎಲ್ಲ ಕಡೆ ಮಾರಕತ್ತಾರ ಹಲಸಿನ ಹಣ್ಣ, ಬಹಳ ದೊಡ್ಡ ಹಲಸಿನ ಹಣ್ಣ. ಆ ಹಲಸಿನ ಹಣ್ಣು ನೋಡೋದು ಕೂಡಲೇ ಆ ಜಂಗಮನಿಗೆ ಏನು ಆಸೆ ಆಯ್ತು ಅಂತಂದ್ರ, ಆ ಹಲಸಿನ ಹಣ್ಣು ತಿನ್ನಬೇಕಂತ ಆಸೆ ಆಯ್ತು. ಆ ಚಿತ್ರದಲ್ಲಿ ಇರ್ತಕ್ಕಂಥ ಆ ಹಣ್ಣು ನೋಡಿ ನಿಜವಾಗಿಯೂ ಕೂಡ ಹಣ್ಣು ತಿನ್ನುವಂಗ ಆಸೆ ಆಗ್ಬಿಡ್ತು. ಬಸವಣ್ಣ, ನಿನ್ನ ಮಹಾಮನೆಯ ಗೋಡೆ ಮೇಲೆ ಇರ್ತಕ್ಕಂಥ ಆ ಹಲಸಿನ ಹಣ್ಣು ನೋಡಿ ನನಗೆ ಹಣ್ಣು ತಿನ್ನುವಂಗಾಗ್ಯದ ಅಂತ ತಿಳ್ಕೊಂಡು ಯಾವಾಗ ಆ ಬಂದಿರ್ತಕ್ಕಂಥ ಜಂಗಮ ಅಂದ, ಯಪ್ಪ ಬಹಳ ಚಲೋ ಆಯ್ತು ನೋಡ್ರಿ, ನೀವು ಅಪೇಕ್ಷೆ ಮಾಡಿದ್ರು ನಮಗೂ ಕೂಡ ಬಹಳ ಚಲೋ ಆಯ್ತು. ಯಾಕೆ? ಆ ಹಣ್ಣು ಪ್ರಸಾದ ರೂಪದೊಳಗ ಎಲ್ಲರಿಗೂ ಕೂಡ ಮುಟ್ತದ ಅಂತಂದ್ರ ಯಾರು ಬ್ಯಾಡ ಅಂತಾರ ಅಂತ ತಿಳ್ಕೊಂಡು ಆ ಗೋಡೆಯ ಹತ್ತಿರ ಹೋಗಿರ್ತಕ್ಕಂಥ ಬಸವಣ್ಣನವರು ಎಲ್ಲಿ ಆ ಹಲಸಿನ ಹಣ್ಣಿನ ಚಿತ್ರ ಇತ್ತು, ಆ ಚಿತ್ರಕ್ಕೆ ಹಿಂಗೆ ಮುಟ್ಟೋದೇ ತಡ ನಿಜವಾಗಿಯೂ ಕೂಡ ಆ ಹಣ್ಣು ಕೈಯಾಗಿ ಬಂದುಬಿಡುತ್ತು. ಬಸವಣ್ಣವ್ರ ಕೈಯಾಗಿ ಬಂದ್ಬಿಡ್ತು. ನೋಡ್ತಾರ ನೂರಾರು ಜನ, ಸಾವಿರಾರು ಜನ. ಎಂತ ಆಶ್ಚರ್ಯ ಇದು! ಎಂತ ಶಕ್ತಿ ಬಸವಣ್ಣನ ಹತ್ರ! ಚಿತ್ರದಲ್ಲಿ ಇರ್ತಕ್ಕಂಥ ಹಣ್ಣನ್ನ ನಿಜ ಹಣ್ಣನ್ನಾಗಿ ಮಾಡಿ ಜಂಗಮನಿಗೆ ಕೊಟ್ಟನಲ್ಲ, ಆ ಹಣ್ಣನ್ನು ಬಿಡಿಸಿ ಎಷ್ಟು ಮಂದಿಗೆಲ್ಲ ಹಂಚದ್ನಲ್ಲ. ನಿಜವಾಗ್ಲೂ ಕೂಡ ಬಸವಣ್ಣ ಧನ್ಯ ಅಂತ ತಿಳ್ಕೊಂಡು ಸಾವಿರ ಜನ ಹಿಂಗ ಹೊಗಳಾಕತ್ತಾರ. ಇದು ಯಾರು ನೋಡಾಕತ್ತಾರ ಅಂತಂದ್ರ ಸಾಕ್ಷಾತ್ ಪರಮಾತ್ಮನೇ ನೋಡಾಕತ್ತಾನ. ನಿರಾಕಾರ ಸ್ವರೂಪದಲ್ಲಿ ಇರ್ತಕ್ಕಂಥ ಪರಮಾತ್ಮ ಬಸವಣ್ಣ ಮಾಡ್ತಕ್ಕಂಥ ಬೇಡಿದವರಿಗೆ ಬೇಡಿದನ್ನೇ ಕೊಡ್ತಕ್ಕಂಥ ಇಂಥ ದೃಶ್ಯವನ್ನ ಸಾಕ್ಷಾತ್ ಪರಮಾತ್ಮ ಮೇಲಿನಿಂದ ನೋಡ್ತಕ್ಕಂಥದ್ದು. ಇದನ್ನು ನೋಡ್ತಾ ಇರ್ತಕ್ಕಂಥ ಪರಮಾತ್ಮಗೂ ಆಶೆ ಆತಂತ, ನಾನು ಏನಾರ ಬೇಡಬೇಕು ಬಸವಣ್ಣಗ. ನೋಡ್ರಿ, ಇದು ಬಹಳ ಮಜಾ ಅದ. ಎಲ್ಲರಿಗೂ ಕೊಡವನ ಯಾರು? ಪರಮಾತ್ಮ. ಆದ್ರೆ ಬಸವಣ್ಣ ಬೇಡಿದವರಿಗೆ ಬೇಡಿದ್ದನ್ನ ಕೊಡೋದು ನೋಡಿ ಸಾಕ್ಷಾತ್ ಪರಮಾತ್ಮನಿಗೆ ಆಶಾ ಆತಂತ, ನಾನು ಬಸವಣ್ಣಗೆ ಏನಾರ ಬೇಡಬೇಕು. ಆವಾಗ ಸಂಗಮನಾಥ ಏನ್ ಮಾಡ್ದ ಅಂತಂದ್ರ ಜಂಗಮನ ವೇಷ ಹಾಕೊಂಡು ತಾನು ಬೇಡಾಕಂತ ಬಂದಂತ ಕಲ್ಯಾಣಕ್ಕೆ. ಆ ಕಲ್ಯಾಣದೊಳಗ ಪರುಷ ಕಟ್ಟೆ ಅಂತ ಅದ, ಕೇಳಿದ್ರಪ್ಪ ಹೆಸರ? ಕಲ್ಯಾಣದೊಳಗ ಪರುಷ ಕಟ್ಟೆ ಅಂದ್ರ ಈಗ ಇಲ್ಲಿ ಪರುಷ ಇರ್ತಕ್ಕಂಥ ವಿಚಾರ ಬರಕತ್ತದ ಪುರಾಣದೊಳಗ. ವಾಕ್ ಪರುಷ, ದೃಕ್ ಪರುಷ, ಭಾವ ಪರುಷ, ಹಸ್ತ ಪರುಷ, ಪಾದ ಪರುಷ. ಬಸವಣ್ಣ ಯಾವ ಕಟ್ಟೆಯ ಮೇಲೆ ಕುತ್ಕೊಂಡು ಕೇಳಿದವರಿಗೆ ಕೇಳಿದ್ದನ್ನ, ಬೇಡಿದವರಿಗಂತ ಬೇಡಿದ್ದನ್ನ ಕೊಡ್ತಿದ್ದ, ಆ ಕಟ್ಟೆಗೆ ಇಂದಿಗೂ ಕೂಡ ಪರುಷ ಕಟ್ಟೆ ಅಂತ ಕರೀತಾರೆ. ಇದು ಕಥೆಯಲ್ಲ ನಾ ಹೇಳೋದು, ಆಗಿರ್ತಕ್ಕಂಥ ಘಟನೆ. ಇದು ಬಸವಣ್ಣನ ಇತಿಹಾಸ. ಇದು ಇಂದಿಗೂ ಕೂಡ ನೀವು ಬಸವ ಕಲ್ಯಾಣಕ್ಕೆ ಹೋಗಿ ಆ ಪರುಷ ಕಟ್ಟೆ ಅಂದ್ರೆ ಏನ್ರಿ ಅಂತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥ ಜನರಿಗೆ ನೀವು ಕೇಳಿದ್ರಿ ಅಂತಂದ್ರೆ ಆ ಜನ ಹೇಳ್ತಾರ, ಬಸವಣ್ಣನವರು ಈ ಕಟ್ಟಿ ಮೇಲೆ ಕುತ್ಕೊಂಡೆ ಬೇಡಿದವರಿಗೆ ಬೇಡಿದನ್ನ ಕೊಟ್ಟಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ಇಂದಿಗೂ ಕೂಡ ಬಸವ ಕಲ್ಯಾಣದೊಳಗೆ ಪರುಷ ಕಟ್ಟೆ ಮೇಲೆ ಕುತ್ಕೊಂಡು ಬಸವಣ್ಣನವರು ಬೇಡಿದವರಿಗೆ ಬೇಡಿದ್ದು ಕೂಡ ಕತ್ತಿದ್ರು. ಹಿಂಗೆ ಉದ್ದ ಸಾಲ ಹತ್ತಿತ್ತು. ಆ ಸಾಲಿನೊಳಗ ಸಾಕ್ಷಾತ್ ಸಂಗಮನಾಥನೇ ಅಂದ್ರೆ ಪರಮಾತ್ಮನೇ ಜಂಗಮ ವೇಷವನ್ನು ತೊಟ್ಟುಕೊಂಡು ಆ ಸಾಲಿನೊಳಗೆ ನಿಂತ.
ಬೇಡದವರಿಗೆ ಬೇಡಿದ್ದನ್ನು ಕೊಡ್ತಿದ್ದ ಬಸವಣ್ಣ. ಅಂತೂ ಇಂತೂ ಕೊಡ್ತಾ 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 ಯಾರ ಪಾಳೆ ಬಂತು? ಪರಮಾತ್ಮನ ಪಾಳೆ ಬಂತು. ಪರಮಾತ್ಮ ಯಾವ ರೂಪದೊಳಗೆ ಬಂದಾನ? ಜಂಗಮ ರೂಪದೊಳಗೆ ಬಂದಾನ. ಆವಾಗ ಜಂಗಮ ರೂಪದಿಂದ ಬಂದಿರತಕ್ಕಂಥ ಪರಮಾತ್ಮ ಅಂತಾನಂತ, ಏನು ಬಸವಣ್ಣ ಬೇಡದವ್ರಿಗೆ ಬೇಡಿದ್ದು ಕೊಟ್ಟಿ ಅಂತ, ಮತ್ತ ನಾನು ಬೇಡಿದ್ದು ನೀ ಕೊಡ್ತಿ ಏನು? ಆವಾಗ ಬಸವಣ್ಣನವರು ಅಂತಾರಂತ, ಕೊಡುವಾತ ಸಂಘ ಕೊಂಬುವಾತ ಸಂಘ, ನಾ ಕೊಡುವೆ ನೆಂಬುವರ ಬಾಯಲ್ಲಿ ಬಾಲ್ಹುಳ ಸುರಿಯದೆ ಮಾಂಬವೇ ಕೂಡಲ ಸಂಗಮ ದೇವ. ಯಪ್ಪ ಜಂಗಮಮೂರ್ತಿಗಳೇ, ನಾ ಕೊಡ್ತೀನಿ ಅಂತಂದ್ರ ನನ್ನ ಬಾಯಿಯೊಳಗೆ ಬಾಲ್ಹುಳ ಬೀಳ್ತಾವ. ಕೊಡವನು ಯಾರು? ಸಂಗಮನಾಥನೇ. ತಗೊಳ್ಳವನು ಯಾರು? ಸಂಗಮನಾಥನೇ. ನಾ ಕೇವಲ ನೆಪ ಮಾತ್ರ. ಅದಕ್ಕೆ ನಿಮಗೆ ಏನು ಬೇಕು ಕೇಳ್ರಪ್ಪ, ಆ ಸಂಗಮನಾಥನ ದಯದಿಂದ ನಿಮಗೆ ಸಿಗ್ತದ. ಏನಿಲ್ಲ, ಪರಮಾತ್ಮನಿಗೆ 3 ಕಣ್ಣು ಇರ್ತಾವಂತ ನಾ ಕೇಳೀನಿ. ಕೇಳಕತ್ತವ ಯಾರು? ಇಲ್ಲಿ ಬಂದವ ಯಾರು? ಪರಮಾತ್ಮನ. ಯಾವ ರೂಪದಿಂದ ಬಂದಾನ? ಜಂಗಮ ರೂಪದಿಂದ ಬಂದಾನ. ಅಂತಾನ ಬಸವಣ್ಣಗ ಪರಮಾತ್ಮನಿಗೆ 3 ಕಣ್ಣು ಇರ್ತಾವಂತ ಕೇಳೀನಿ. ಆದ್ರೆ ನನಗ ಆ 3ನೇ ಕಣ್ಣು ನೋಡ್ಬೇಕು ಅಂತ ಆಸೆ ಆಗ್ಯದ. ನನಗೆ ಪರಮಾತ್ಮನ 3ನೇ ಕಣ್ಣು ತೋರಿಸು. ಏನಂತ ಕೇಳಿದ್ರಿ? ಪರಮಾತ್ಮನ 3ನೇ ಕಣ್ಣು ತೋರಿಸು ಬಸವಣ್ಣ ನನಗ. ಆಯ್ತಪ್ಪ, ಪರಮಾತ್ಮನ 3ನೇ ಕಣ್ಣು ನೋಡ್ಬೇಕಲ್ಲ, ಆತು, ನೀವು ಇಲ್ಲೇ ನಿಂದಿರಿ, ನಾನು ನಿಮಗೆ ತೋರಿಸ್ತೀನಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರ, ಆ ಪರುಷ ಕಟ್ಟೆ ಇಳಿದು ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಅವರ ಒಂದು ಕೋಣೆ, ಆ ಕೋಣೆಯೊಳಗೆ ಬಂದವರ ಕನ್ನಡಿ ತರ್ತಾರಂತ. ಕನ್ನಡಿ ತಂದು ಪರಮಾತ್ಮನ 3ನೇ ಕಣ್ಣು ನೋಡ್ಬೇಕು ಅಂತ ತಿಳ್ಕೊಂಡು ಕೇಳಿರ್ತಕ್ಕಂಥ ಆ ಜಂಗಮ ರೂಪ ಶಿವನಿಗೆ ಅಂತಾರಂತ, ಏನ್ರಪ್ಪ ನಿಮ್ಗೆ ಏನ್ ತೋರಿಸ್ಬೇಕು? ಪರಮಾತ್ಮನ 3ನೇ ಕಣ್ಣು ತೋರಿಸ್ಬೇಕಪ್ಪ, ನೋಡ್ರಿ ಅಂತ ತಿಳ್ಕೊಂಡು ಹಿಂಗೆ ಕನ್ನಡಿ ಹಿಡಿದ್ರಂತ. ಯಾವಾಗ ಬಸವಣ್ಣನವರು ನೋಡ್ರಿ ಅಂತ ತಿಳ್ಕೊಂಡು ಕನ್ನಡಿ ಹಿಡಿದ್ರು, ಅವಾಗ ನಾಚಿಕೆ ಬಂತಂತ. ಯಾರಿಗೆ? ನಾಚಿ ನೀರಾಗಿಬಿಟ್ನಂತ ಪರಮಾತ್ಮ. ಅಲ್ಲಲ್ಲ ಬಸವಣ್ಣ ನಾ ಬಂದಿದ್ದು ಗುರ್ತು ಹಿಡಿದು ಬಿಟ್ಟ, ಬಸವಣ್ಣ ನಾ ಬಂದಿದ್ದು ಗುರ್ತು ಹಿಡಿದು ಬಿಟ್ಟ ಅಂತ ತಿಳ್ಕೊಂಡು ಓಡಾಕ್ ಶುರು ಮಾಡ್ಬಿಟ್ನಂತ ಪರಮಾತ್ಮ. ಯಾವಾಗ ಪರಮಾತ್ಮ ಓಡಾಕ್ ಶುರು ಮಾಡ್ದ, ಅವಾಗ ಬೆನ್ನು ಹತ್ತಿರ್ತಕ್ಕಂಥ ಬಸವಣ್ಣವರಂತಾರಂತ, ಓಡದಿರು ಸಂಗಯ್ಯ ಓಡದಿರು, ಸಿರಿಯಾಳದಂತೆ ಸುತನ ಬೇಡೆನು, ದಾಸನಂತೆ ತವ ನಿಧಿಯ ಬೇಡೆನು, ಓಡದಿರು ಸಂಗಯ್ಯ ಓಡದಿರು. ಯಪ್ಪ ಸಂಗಮನಾಥ, ಓಡಾಕ ಹೋಗ್ಬೇಡಪ್ಪ, ಬಸವ ನೀ ಮುಂದೆ ನಡಿ, ನಾನಿನ್ನ ಹಿಂದೆ ಬರ್ತೀನಿ, ಗುರು ಲಿಂಗ ಜಂಗಮನ ರೂಪದಿಂದ ಬಂದು ನನಗೆ ದರ್ಶನವನ್ನ ಕೊಡ್ತೀನಿ ಅಂತ ತಿಳ್ಕೊಂಡು ಇವತ್ತು ದರ್ಶನ ಕೊಡಾಕ ಬಂದಿ ಆ ಸಂಗಮನಾಥ. ಓಡಬೇಡಪ್ಪ, ಓಡಬೇಡ ಅಂತ ತಿಳ್ಕೊಂಡು ಓಡಿ 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 ಹೋಗಿ ಓಡ್ತಾ ಇರ್ತಕ್ಕಂಥ ಸಂಗಮನಾಥನ ಪಾದ ಗಟ್ಟಿಯಾಗಿ ಹಿಡಿತಾರಂತ ಬಸವಣ್ಣವರು. ಯಪ್ಪ ಇಂದು ದರ್ಶನ ಕೊಟ್ಟೆ ತಂದೆ ನನಗಂತ ತಿಳ್ಕೊಂಡು ಪಾದಕ್ಕೆ ಬಿದ್ದು ಆನಂದ ಭಾಷ್ಪಗಳನ್ನ ಸುರಿಸ್ತಕ್ಕಂಥ ಸಮಯದೊಳಗ ಪರಮಾತ್ಮ ಬಸವಣ್ಣನ 2 ಭುಜಗಳನ್ನ ಹಿಡಿದು ಎತ್ತಿ, ಬಸವಣ್ಣ ನೀನು ಧನ್ಯಪ್ಪ, ನೀನು ಧನ್ಯ. ಯಾವ ಕಾರಣಕ್ಕಾಗಿ ಈ ಭೂಲೋಕದೊಳಗ ಅವತಾರವನ್ನ ಎತ್ತಿದಿ, ಆ ಕಾರಣವನ್ನ ಸಾರ್ಥಕ ಮಾಡಕತ್ತಿ ಬಸವಣ್ಣ. ದೀನ ದಲಿತರಿಗೆ, ಬಡ ಜಂಗಮರಿಗೆ, ಕಷ್ಟ ನಷ್ಟದಲ್ಲಿ ಇರ್ತಕ್ಕಂಥವರಿಗೆ, ಬೇಡಿದವರಿಗೆ ಬೇಡಿದ್ದನ್ನ ಕೊಟ್ಟು ಇವತ್ತಿನಿಂದ ನೀ ಏನ್ ಅನ್ಸ್ಕೋತಿ ಈ ಭೂಮಿ ಮೇಲೆ ಅಂತಂದ್ರ ಭಕ್ತಿ ಭಾಂಡಾರಿ ಬಸವಣ್ಣ. ಈ ಜಗತ್ತು ನಿನಗೆ ಮುಂದೆ ಏನಂತ ಕರೀತದ ಅಂತಂದ್ರ ಭಕ್ತಿ ಭಾಂಡಾರಿ ಬಸವಣ್ಣ. ಅದಕ್ಕ ಬಸವಣ್ಣ ನೀ ಮಾಡ್ತಕ್ಕಂಥ ಕಾರ್ಯ ನೋಡಿ ಬಹಳ ಖುಷಿ ಆಗೈತಿ ನನಗ. ಕೇಳು ಬಸವಣ್ಣ, ನೀ ಏನ್ ಕೇಳ್ತಿ ಕೇಳು. ಏನು ಬ್ರಹ್ಮನ ಪದವಿ ಕೊಡ್ಲೋ, ವಿಷ್ಣುವಿನ ಪದವಿ ಕೊಡ್ಲೋ, ರುದ್ರನ ಪದವಿ ಕೊಡ್ಲೋ, ಏನ್ ಕೇಳ್ತಿ ಕೇಳು, ನನಗೆ ಬಹಳ ಆನಂದ ಆಗ್ಯದ, ಕೊಡ್ತೀನಿ ಅಂತ ತಿಳ್ಕೊಂಡು ಶಿವ ಕೇಳಿದಾಗ ಅಂತರಂತ ಬಸವಣ್ಣವರು ಬ್ರಹ್ಮ ಪದವಿಯನ್ನಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ನಾನೊಲ್ಲೆ, ಮತ್ತಾವ ಪದವಿಯನ್ನು ನಾನೊಲ್ಲೆ, ನಿಮ್ಮ ಶರಣರ ಮನೆಯ ಆಳಾಗಿಪ್ಪ ಮಹಾಪದವಿಯ ಕರುಣಿಸೋ ಕೂಡಲ ಸಂಗಮದೇವ. ಯಪ್ಪ ಶಿವ ಸಂಗಮನಾಥ, ಬ್ರಹ್ಮನ ಪದವಿ ತಗೊಂಡು ನಾನೇನ್ ಮಾಡ್ಲಪ್ಪ? ವಿಷ್ಣು ಪದವಿನೂ ನನಗೆ ಬೇಕಾಗಿಲ್ಲ, ರುದ್ರನ ಪದವಿನೂ ನನಗೆ ಬೇಕಾಗಿಲ್ಲ. ನನಗೆ ಏನಾದ್ರೂ ಕೊಡಬೇಕು ಅನ್ನೋ ಆಶೆ ನಿನಗೆ ಇದ್ರ ಒಂದು ಕೊಡು. ಏನು ಅಂತಂದ್ರ, ಎಲ್ಲಿ ಶಿವಭಕ್ತರದಾರ ಆ ಶಿವಭಕ್ತರ ಮನೆಯ ಆಳಿನ ಆಳಾಗಿ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ಕೊಡು. ಇದಕ್ಕಿಂತ ಹೆಚ್ಚಿಂದ ಏನೂ ಬೇಕಾಗಿಲ್ಲ. ನನಗೆ ಕೊಡೋದಿತ್ತು ಅಂತಂದ್ರ ಗುರುಲಿಂಗ ಜಂಗಮರ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ಕೊಡು. ಭಕ್ತರ ಮನೆಯ ಆಳಿನ ಆಳಾಗ್ತಕ್ಕಂಥ ಒಂದು ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ಕೊಡು. ಇದಕ್ಕಿಂತ ಹೆಚ್ಚಿಂದ ಏನು ಬೇಕಿಲ್ಲ ಅಂದಾಗ ಆವಾಗ ಸಾಕ್ಷಾತ್ ಸಂಗಮನಾಥ ಅಂತನಂತ, ಎಂಥವನು ಬಸವಣ್ಣ ನೀನು.
ಎಂಥವನಪ್ಪ ನಿನ್ನಂಥ ಅಪರೂಪ. ನೀನು ನಂದೀಶ, ನೀನು ಋಷಭೇಶ. ಬಸವಣ್ಣ ಧನ್ಯ ಆತಪ್ಪ, ಧನ್ಯ ಆತು. ಹಿಂದೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ನೀನು ಇವತ್ತು ಎಂಥ ದೊಡ್ಡ ವ್ಯಕ್ತಿಯಾಗಿ ಅಂತಂದ್ರೆ ನನಗೂ ನಿನಗೂ ಭೇದವೇ ಇಲ್ಲ ಬಸವಣ್ಣ. ನನ್ನಲ್ಲೂ ನಿನ್ನಲ್ಲೂ ಭೇದವೇ ಇಲ್ಲ ಬಸವಣ್ಣ. ಆ ಕಾರಣಕ್ಕಾಗಿ ಶಿವನೇ ಬಸವ, ಬಸವ ಶಿವನು. ಶಿವನೇ ಬಸವ, ಬಸವ ಶಿವನು. ಅದಕ್ಕೆ ನನ್ನಲ್ಲಿ ನಿನ್ನಲ್ಲಿ ಭೇದ ಇಲ್ಲ ಅಂತ ತಿಳ್ಕೊಂಡು ಬಸವಣ್ಣನವರನ್ನ ಗಟ್ಟಿಯಾಗಿ ಬಿಗಿದಪ್ಪಿ ಮಾಯವಾಗಿ ಬಿಟ್ಟನಂತ ಸಂಗಮನಾಥ. ಇಂಥವನು ಬಸವಣ್ಣ. ನಾವು ಬಸವಣ್ಣ ಅಂತಂದ್ರೆ ಏನೋ ತಿಳ್ಕೊಂಡು ಬಿಟ್ಟಿವಿ. ಆದ್ರೆ ಬಸವಣ್ಣ ಅಂತಿಂತವನಲ್ಲ, ಅವನು ಬಹಳ ದೊಡ್ಡವನು ಬಸವಣ್ಣ. ಬಸವಣ್ಣ ಅಂತ ಬಾಯಿಯೊಳಗೆ ನಾವು ಆತನ ಹೆಸರು ಕರಿಬೇಕಾದ್ರೂ ಕೂಡ ಆ ಯೋಗ್ಯತೆ ನಮಗೆ ಇರಬೇಕು. ಅಂಥವನು ಬಸವಣ್ಣ, ಅಷ್ಟು ಎತ್ತರದವ ಬಸವಣ್ಣ. ಬಸವಣ್ಣನನ್ನ ನೆನೆದ್ರೆ ಸಾಕು ಆನಂದ ಆನಂದ. ವ ಎಂಬಲ್ಲಿ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ವ ಎಂಬಲ್ಲಿ ವಚಿಸೋಡೆ ಚೈತನ್ಯಾತ್ಮಕನಾದೇನು. ಇಂತಿ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿರ್ದೇನಯ್ಯ ಗುಹೇಶ್ವರ ಅಂತ ಶೂನ್ಯ ಪೀಠದ ಅಧಿಕಾರಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರೇ ನನ್ನ ನನ್ನ ಉಸಿರಿನ ಪ್ರತಿಯೊಂದು ಒಂದು ಕಣಕಣವು, ನನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ನಾನು ಬಸವಣ್ಣನನ್ನೇ ನಾನು ನೆನೆಸ್ತೀನಿ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಹೇಳ್ತಾರೆ ಅಂದ ಮೂಲಕ ನಾವು ಯಾವ ಲೆಕ್ಕಪ್ಪ, ಯಾವ ಲೆಕ್ಕ? ಅಷ್ಟು ಎತ್ತರದವನು ಬಸವಣ್ಣ, ಅಷ್ಟು ಎತ್ತರದವನು ಬಸವಣ್ಣ. ಅದಕ್ಕೆ ನಾನು ನಿಮ್ಗೆ ಮ್ಯಾಲಿಂದ ಮ್ಯಾಲೆ ಹೇಳ್ತೀನಿ. ವಾ ನೀವು ಅಂತಿಂತ ಪುರಾಣ ಕೇಳಕತ್ತಿಲ್ಲ. ಯಾವ ಪುರಾಣ ಕೇಳಕತ್ತೀರಿ? ಬಸವ ಪುರಾಣ ಕೇಳಕತ್ತೀರವಾ? ಹೇಳಿದ್ರೆ ಸಾಕ್ರಿವಾ, ಧನ್ಯ ಆಗ್ಬಿಡ್ತದ ಜೀವ. ಬಸವ ಪುರಾಣ ಕೇಳಿದ್ರೆ ಜೀವ ಧನ್ಯ ಆಗ್ತದ. ಒಂದಲ್ಲ ಎರಡಲ್ಲ 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಎಲ್ಲ ಸುಟ್ಟು ಬೂದಿ ಆಗ್ತದ್ರವಾ. ಬಸವ ಪುರಾಣದೊಳಗೆ ಇರ್ತಕ್ಕಂಥ ಶಕ್ತಿ ಅದು. ಅದಕ್ಕೆ ಶ್ರದ್ಧೆಯಿಂದ ಕೇಳ್ರಿ, ನಿಷ್ಠೆಯಿಂದ ಕೇಳ್ರಿ, ಭಕ್ತಿಯಿಂದ ಕೇಳ್ರಿ, ಅಷ್ಟೇ ಪ್ರೀತಿಯಿಂದ ಕೇಳ್ರಿ. ನಾವು ಹೆಂಗ ಕೇಳ್ತೀವಿ ಹಂಗ ಫಲ ಕೊಡ್ತಾನ ಬಸವಣ್ಣ. ನಾವ್ ಎಷ್ಟು ಭಕ್ತಿಯಿಂದ ಕೇಳ್ತೀವಿ ಅಂತ ಫಲ ಕೊಡ್ತಾನ ಬಸವಣ್ಣ. ಅದಕ್ಕೆ ಬಹಳ ಜನ ತಾಯಂದ್ರು ಬರಾಕತ್ತೀರಿ, ಕೇಳಾಕತ್ತೀರಿ. ನಿಜವಾಗ್ಲೂ ಕೂಡ ಬಹಳ ಆನಂದ ಅನಿಸ್ತದ. ಇಷ್ಟೇ ಸಾಲದು, ಇನ್ನೂ ಬಹಳಷ್ಟು ಜನ ಇದರ ಪ್ರಯೋಜನ ಪಡ್ಕೊಳ್ಬೇಕು ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಬಂದಿದ್ದಾರೆ ವೇದಿಕೆ ಮೇಲೆ. ನಾವು ಪಾಠಶಾಲೆಯಲ್ಲಿ ಓದ್ತಕ್ಕಂಥ ಸಂದರ್ಭದೊಳಗೆ ನಮಗೆ ವೇದ, ಜ್ಯೋತಿಷ್ಯ, ಸಂಸ್ಕೃತ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಗುರುಶಾಂತ ಶಾಸ್ತ್ರಿಗಳು, ವೇದಮೂರ್ತಿ ಗುರುಶಾಂತ ಶಾಸ್ತ್ರಿಗಳು ಇವತ್ತು ಈ ಶ್ರೀಮಠದ ಒಂದು ಧಾರ್ಮಿಕ ವಿಧಿವಿಧಾನ ಪೂಜಾ ಪುನಸ್ಕಾರ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಗೌರವಿಸೋಣ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಸವ ಪುರಾಣ ಈ ಸಂದರ್ಭದಲ್ಲಿ ದಾಸೋಹದ ಸಲುವಾಗಿ ಅನೇಕ ಜನ ತಮ್ಮ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಇದೊಂದು ಗಾಳಿ ಬಿಟ್ಟೈತ್ರಿವಾ ಎಲ್ಲ ತಾಯಂದ್ರಿಗೆ, ಶರಣರಿಗೆ ಒಂದು ಮಾತೇನು ಹೇಳ್ತೀನಿ ಅಂತಂದ್ರೆ, ಇದು ಶರಣರ ಗಾಳಿ ಬಿಟ್ಟದ. ಇದು ಈ ಸಮಯದೊಳಗೆ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದ ದಾಸೋಹ ಸೇವಾ ಮಾಡಿ, ಗುರು ಲಿಂಗ ಜಂಗಮರ ಸೇವೆಯನ್ನ ಮಾಡಿ ಧನ್ಯ ಆಗ್ತಕ್ಕಂಥ ಒಂದು ಪುಣ್ಯದ ಸಮಯ ಇದು. ಇಂತಹ ಸಮಯದೊಳಗೆ ಪ್ರತಿ ದಿವಸನೂ ಕೂಡ ಅನೇಕ ಜನ ಇಲ್ಲಿ ಬರ್ತಕ್ಕಂಥ ಸಾವಿರಾರು ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಹಣದ ರೂಪದಲ್ಲಿ, ದವಸ ಧಾನ್ಯದ ರೂಪದಲ್ಲಿ, ಸೇವೆಯ ರೂಪದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನ ಮಾಡಕತ್ತಾರ. ಇವತ್ತಿನ ದಿವಸ ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥವರು ಶರಣರಾಗಿರ್ತಕ್ಕಂಥ ಶ್ರೀ ಸಂಗಣ್ಣ ಮುರುಗೆಪ್ಪ ಕಾಯಿಯವರು 15,000 ರೂಪಾಯಿ ದಾಸೋಹಕ್ಕಾಗಿ ಕೊಟ್ಟಿರ್ತಾರೆ. ಮತ್ತೆ ಶರಣಿ ಶ್ರೀಮತಿ ನಾಗಮ್ಮ, ಶರಣಶ್ರೀ ಕುಶಪ್ಪ ಕಾಳಗಿ ದಂಪತಿಗಳು, ಶ್ರೀ ರಾಘವೇಂದ್ರ ಕ್ಲಾತ್ ಮರ್ಚೆಂಟ್ ಇವರು ಕೂಡ 15,000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಜೊತೆಗೆ ಶರಣರಾಗಿರ್ತಕ್ಕಂಥ ಲಿಂಗೈಕ್ಯ ನೀಲಮ್ಮ, ನಿಂಗಯ್ಯ ಸರಗಣಾಚಾರಿ ಇವರ ಸ್ಮರಣಾರ್ಥ ಮಗಳು ಹಾಗೂ ಅಳಿಯ ಶರಣಯ್ಯ ಬಸಯ್ಯ ಕರಕಂಟಿ ಮಠ ದಂಪತಿಗಳು, ಮೊಮ್ಮಗ ಶರಣಶ್ರೀ ನಿಂಗಯ್ಯ ಸಂಗಯ್ಯ ಸರಗಣಾಚಾರಿ ದಂಪತಿಗಳು ಇವರು ಕೂಡ 15,000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಜೊತೆಗೆ ನಮ್ಮ ಶರಣರಾಗಿರ್ತಕ್ಕಂಥ ಜಗದೀಶ್ ಶಿವಪ್ಪ ಬಿಸಲ್ದಿನ್ನಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು